ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ನೋಡಿ ನಾನು ಮೇಕಪ್ ಮಾಡ್ಕೊಂಡು ಬಂದಿದ್ದೀನಿ, ಬಟ್ ಏನೋ ಮಿಸ್ಸಿಂಗ್ ಅಂತ ಅನಿಸ್ತಾ ಇಲ್ವಾ? ಎಸ್, ಕಾಜಲ್ ನಾನು ಅಪ್ಲೈ ಮಾಡಿಲ್ಲ. ಸೊ ನಿಮ್ಗೆ ಅನಿಸ್ಬೋದು ಮೇಕಪ್ ಮಾಡಿ ಕಾಜಲ್ ಹಾಕಿಲ್ಲ ಅಂದ್ರೆ ಅದು ಮೇಕಪ್ ಮಾಡಿ ಏನೋ ಕಂಪ್ಲೀಟ್ ಆದಾಗೆ ಇರಲ್ಲ. ಸೊ ಇದು ಕಂಪ್ಲೀಟ್ ಆಗಿದೆ ನನ್ನ ಮೇಕಪ್. ನಾನಿವತ್ತು ನಿಮ್ಗೆ ಕಾಜಲನ್ನು ಯಾವ ವೇಸಲ್ಲೆಲ್ಲ ಅಪ್ಲೈ ಮಾಡ್ಬೋದು ಅಂತ ಹೇಳಿಕೊಡ್ತೀನಿ. ನೋಡಿ, ನಾನು ಕಾಜಲ್ ಅಪ್ಲೈ ಮಾಡಿ ಆದಮೇಲೆ ಯಾವ ಥರ ಕಾಣಿಸ್ತಾ ಇದ್ದೀನಿ ಅಂತ. ಸೊ ನಾನು ಫಸ್ಟ್ ಯಾವ ಥರ ಅಪ್ಲೈ ಮಾಡ್ತಾಯಿದ್ದೀನಿ ಅಂತ ತೋರಿಸ್ತಿದ್ದೀನಿ. ನಾನಿಲ್ಲಿ ಲೋವರ್ ಲ್ಯಾಶ್ ಲೈನಿಗೆ ಸ್ವಲ್ಪ ಕಾರ್ನರ್ಲಿ ಶೇಡ್ ಕೊಡ್ತಾಯಿದ್ದೀನಿ, ಅಷ್ಟೇ ಕಾಜಲ್ ಅಪ್ಲೈ ಮಾಡಿದ್ದೀನಿ. ನೋಡಿ ಯಾವ ಥರ ಕಾಣಿಸ್ತಾ ಇದ್ದೀನಿ ಅಂತ. ಎರಡನೇದಾಗಿ ನಾನಿವಾಗ ಲೋವರ್ ಲ್ಯಾಶ್ ಲೈನನ್ನು ಸ್ವಲ್ಪ ಡಾರ್ಕಾಗಿ ಮಾಡ್ತಾಯಿದ್ದೀನಿ. ಹಾಗೆ ಅಪ್ಪರ್ ಲ್ಯಾಶ್ ಲೈನಲ್ಲಿ ಕೂಡ ಕಾರ್ನರಲ್ಲಿ ಕಾಜಲ್ ಅಪ್ಲೈ ಮಾಡ್ತಾಯಿದ್ದೀನಿ. ಸೊ ಅಪ್ಪರ್ ಆ್ಯಂಡ್ ಲೋವರ್ ಲ್ಯಾಶ್ ಲೈನಿಗೆ ಬರೀ ಕಾರ್ನರಲ್ಲಿ ಕಾಜಲ್ ಅಪ್ಲೈ ಮಾಡ್ತೀನಿ. ನಿಮಗೆ ಬೇಕಿದ್ರೆ ಡಾರ್ಕಾಗಿ ನೀವು ಅಪ್ಲೈ ಮಾಡ್ಬೋದು. ನೋಡಿ ಯಾವ ಥರ ಇದೆ ಅಂತ. ಮೂರನೇದಾಗಿ ಎಲ್ಲರೂ ಕಾಮನ್ ಆಗಿ ಲೋವರ್ ಲ್ಯಾಶ್ ಲೈನಿಗೆ ಕಾಜಲ್ ಅಪ್ಲೈ ಮಾಡ್ತಾರೆ, ಬರೀ ಲೋವರ್ ಲ್ಯಾಶ್ ಲೈನಿಗೆ. ಬಟ್ ನಾನೇನು ಮಾಡಿದ್ದೀನಿ ಅಂದರೆ ಲೋವರ್ ಲ್ಯಾಶ್ ಲೈನ್ ಫುಲ್ ಕಾಜಲ್ ಅಪ್ಲೈ ಮಾಡಿ ಅಪ್ಪರ್ ಲ್ಯಾಶ್ ಲೈನಿಗೆ ಬರೀ ಕಾರ್ನರಲ್ಲಿ ಕಾಜಲ್ ಅಪ್ಲೈ ಮಾಡಿದ್ದೀನಿ. ನೋಡಿ, ಅಪ್ಪರ್ ಲ್ಯಾಶ್ ಲೈನ್ ಬರೀ ಕಾರ್ನರಲ್ಲಿ ಅಪ್ಲೈ ಮಾಡಿದ್ದೀನಿ. ನೋಡಿ ಯಾವ ಥರ ಇದೆ ಅಂತ. ನಾಲ್ಕನೇದಾಗಿ ಅಪ್ಪರ್ ಲ್ಯಾಶ್ ಲೈನ್ ಮತ್ತು ಲೋವರ್ ಲ್ಯಾಶ್ ಲೈನ್ ನಾನು ಫುಲ್ ಕಾಜಲ್ ಅಪ್ಲೈ ಮಾಡ್ತಿದ್ದೀನಿ. ನೋಡಿ, ನಾನಿಲ್ಲಿ ಕಾರ್ನರ್ಲಿ ಸ್ವಲ್ಪ ಪಾಯಿಂಟ್ ಕೂಡ ಕೊಡ್ತಾ ಇದ್ದೀನಿ. ನೋಡಿ ಇವಾಗ ಅದು ಶೇಪ್ ಸರಿಯಾಗಿ ಬರಬೇಕು. ನೋಡಿ ವಿಂಗ್ಸ್ ಸೈಡ್ ಕೊಡ್ತಾ ಇದ್ದೀನಿ. ಐದನೇದಾಗಿ ನನ್ನ ಫೇವ್ರೆಟ್, ನಾನು ಯಾವತ್ತು ಇದನ್ನು ಇಷ್ಟಪಡ್ತೀನಿ, ನನಗೆ ಅಪ್ಪರ್ ಲ್ಯಾಶ್ ಲೈನ್ ಮತ್ತು ಲೋವರ್ ಲ್ಯಾಶ್ ಲೈನ್ಗೆ ಕಾಜಲ್ ಅಪ್ಲೈ ಮಾಡಿ ಅದನ್ನು ಇನ್ನೂ ಬೋಲ್ಡ್ ಮಾಡ್ತೀನಿ. ನನಗೆ ಬೋಲ್ಡ್ ಮಾಡಿದರೆ ತುಂಬಾ ಇಷ್ಟ ಆಗುತ್ತೆ. ಸೊ ನಾನು ಇವಾಗ ನೋಡಿ, ನಾನು ಅಪ್ಪರ್ ಲ್ಯಾಶ್ ಲೈನ್ ಮತ್ತು ಲೋವರ್ ಲ್ಯಾಶ್ ಲೈನನ್ನು ಬೋಲ್ಡ್ ಮಾಡ್ತಾಯಿದ್ದೀನಿ. ನನಗೆ ಅಂತೂ ಈ ಥರ ಮಾಡೋದಂದರೆ ತುಂಬಾ ಇಷ್ಟ. ನಿಮಗೂ ಇಷ್ಟ ಆಗ್ಬೋದು ಅಂತ ಅನ್ಕೊಳ್ತೀನಿ. ನೋಡಿ ಯಾವ ಥರ ಕಾಣಿಸ್ತಾ ಇದ್ದೀನಿ ಅಂತ. ಸಿಕ್ಸ್ತ್ ಒನ್, ನಾನಿಲ್ಲಿ ಇಯರ್ ಬಡ್ಸ್ ತೊಗೊಂಡಿದ್ದೀನಿ. ನೋಡಿ ಇವಾಗ ನಾನು ಸ್ವಲ್ಪ ಸ್ಮಚ್ ಮಾಡ್ತಾಯಿದ್ದೀನಿ, ಸ್ಲೋ ಆಗಿ ಸ್ಮಚ್ ಮಾಡ್ತಾಯಿದ್ದೀನಿ. ಈ ಥರ ಸ್ಮಚ್ ಮಾಡೋದ್ರಿಂದ ಮೇಲನ್ನು ಕೆಳಗಡೆ ಎರಡೂ ಸೈಡ್ ನಾನು ಸ್ಮಚ್ ಮಾಡ್ತಾಯಿದ್ದೀನಿ. ಈ ಥರ ಮಾಡೋದ್ರಿಂದ ಸ್ವಲ್ಪ ಶೇಡ್ ಕೊಟ್ಟಾಗೆ ಆಗುತ್ತೆ. ನೀವು ನೋಡ್ಬೋದು, ನಾವು ಯಾವಾಗ ವೆಸ್ಟರ್ನ್ ಡ್ರೆಸ್ ಎಲ್ಲ ವೇರ್ ಮಾಡ್ತೀವಿ, ಈ ಥರ ಮಾಡೋದ್ರಿಂದ ಈ ಸ್ಟೈಲಲ್ಲಿ ನಾವು ಕಾಜಲ್ ಅಪ್ಲೈ ಮಾಡಿದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ಶೇಡ್ ಥರ ಕಾಣಿಸುತ್ತೆ. ನೋಡಿ, ನಿಮಗೆ ಡಾರ್ಕ್ ಬೇಕಂದರೆ ಇನ್ನೂ ಸ್ವಲ್ಪ ನೀವು ಕಾಜಲ್ ಅಪ್ಲೈ ಮಾಡಿ, ಲೈಟ್ ಬೇಕಂದರೆ ಸ್ವಲ್ಪ ಏನೂ ಜಾಸ್ತಿ ಸ್ಮಚ್ ಮಾಡಬೇಕು. ನೋಡಿ, ಕಾಜಲ್ ಹಾಕೋ ಮುಂಚೆ ಯಾವ ಥರ ಇದೆ, ಕಾಜಲ್ ಹಾಕಿ ಆದಮೇಲೆ ಯಾವ ಥರ ಕಾಣಿಸ್ತಾ ಇದ್ದೀನಿ ಅಂತ ನಿಮಗೆ ಡಿಫ್ರೆನ್ಸ್ ಗೊತ್ತಾಗ್ತಿದೆ ಇಲ್ಲಿ. ಸೊ ಎಲ್ಲರೂ ಇಷ್ಟಪಡ್ತಾರೆ ಕಾಜಲ್ ಹಾಕೋದನ್ನು. ಇವತ್ತು ನಾನು ಯಾವ ಬೇಸಲ್ಲೆಲ್ಲ ನಾನು ಕಾಜಲ್ ಅಪ್ಲೈ ಮಾಡ್ತೀನಿ ಅದನ್ನು ನಿಮಗೆ ಹೇಳಿಕೊಟ್ಟಿದ್ದೀನಿ. ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಯೂಸ್ ಆಗ್ಬೋದು ಅಂತ ಅಂದ್ಕೊಳ್ತೀನಿ. ಸೊ ನಾನು ನಿಮ್ಮನ್ನು ನನ್ನ ಮುಂದಿನ ವೀಡಿಯೋಸ್ನಲ್ಲಿ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಟೇಕ್ ಕೇರ್ ಆ್ಯಂಡ್ ಸ್ಟೇ ಸೇಫ್. ಥ್ಯಾಂಕ್ ಯು.